ಇಲ್ಲಿ ಬಿಸಿ ತಿಕಾರೆ ಹೊಡಿತೈತಿ, ಬೇಗ ಬಾ. ಇಲ್ಲಿ ಚಳಿ ಆಗ್ತೈತೆ, ಇವನಿಗೆ ಬಿಸಿ ಅಂತೆ. ಈಟಲ್ಲಿರೋ ನಾಯಿನ ಹೊರಗಡೆ ಕಳಿಸುವಷ್ಟು ತಿಕ ಎಲ್ಲ ಮಾತಾಡ್ಬಿಡ. ಇಲ್ಲಿ ಯಮರಾಜ ದರಿತವನೆ, ಓಡ್ಬಾ ಬೇಗ. ಇವ್ಳುವನ ಯಮನ ಸ್ವರ್ಗದಲ್ಲಿ ಯಮ ಎಲ್ಲಿ ಬರ್ತಾನ ಲೋಡೆ? ಸ್ವರ್ಗದಲ್ಲಿದ್ಯಾ ನೀನು? ಏನು ಮತ್ತೆ ನೀನೆಲ್ಲಿದ್ಯಾ? ನಾನು ನರಕದಲ್ಲಿದ್ದೀನಿ. ಅದ್ಬಿಡು, ನೀನೇನ್ ಸ್ವರ್ಗಕ್ಕೆ ಹೋದೆ ಫಸ್ಟ್ ಅದೇ ನನಗೆ ಹೆಂಗೆ ಅಂದ್ರ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಕಣಲ್ಲ ಅವ್ರೆ. ಹೊಸ್ದಾಗಿ ಮದ್ವೆ ಆಗಿರೋರ್ಗೆಲ್ಲ ತೂತಾಗಿರೋ ಕಾರಣ ಕೊಡ್ತಿದ್ದಲ್ಲ, ಇದು ಒಳ್ಳೆ ಕೆಲ್ಸನಲ್ಲ ಅವ್ರೆ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಂಬೆ ಊರ್ವಶಿ ಮೇನಕ್ಕೆ ನನ್ನ ಡ್ಯಾನ್ಸ್ ಆಡಕ್ ಕರೀತವ್ರೆ. ಲೇ ದರಿ ನನ್ ಮಗನೇ, ನಾನೊಬ್ಬನ ನರಕದಲ್ಲಿ ಬಿಟ್ಟಲ್ತಿಯಲ್ಲ ಅವ್ರೆ, ಬಾರೋ. ನಮ್ಮಂತ ಕುಡುಕರಿಂದ ಗೌರ್ಮೆಂಟ್ಗೆ ಕೋಟಿ ಕೋಟಿ ಟ್ಯಾಕ್ಸ್ ಹೋಗುತ್ತೆ. ರೇಷನ್ ಜೊತೆಗೆ 1 ಬಾಟಲ್ ಬಿಯರು ಮತ್ತೆ ಸಿಗರೆಟ್ ಪ್ಯಾಕ್ ನ ಕೊಟ್ರೆ ಏನಾದ್ರು ಲಾಸ್ ಆಗುತ್ತಾ? ಮತ್ತೆ ನಾವು ಹುಡುಗಿರ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ನಾಯಿ ತರ ಕಾಯ್ತಾ ಇರ್ತೀವಿ. ಅದನ್ನ ನೋಡಿ ಪೊಲೀಸ್ ಕೆಲ್ಸ ಕೊಟ್ರೆ ನಾವ್ ಚೆನ್ನಾಗ್ ಮಾಡ್ತೀವಿ ತಾನೆ. ಆ ದೇವ್ರು ನನ್ಗೆ ಮತ್ತೆ ನನ್ ಫ್ರೆಂಡ್ಗೆ ಒಂದೊಂದು ಹುಡುಗಿನ ಕೊಟ್ರೆ ಭೂಮಿಗೆ ಪ್ರಳಯ ಆಗುತ್ತಾ? ಪೊಲೀಸರು ದುಡ್ಡಿರೋರ್ ದಾರಿನ ಹಿಡಿದು ಫೈನ್ ಕಟ್ಬೇಕಪ್ಪ. ನಮ್ಮಂತ ಬಡವ್ರಿಗೆ ಬುದ್ಧಿ ಹೇಳಿ ಕಳಿಸ್ಬೇಕಪ್ಪ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಗೈಸ್. ಹಲೋ ಅಮ್ಮ. ಹೇಳು ಮಗನೇ. ಮಾವನ್ ಮಗಳನ್ನ ನಂಗೆ ಕೇಳು ಅಂತ ಹೇಳಿದ್ನಲ್ಲ ಅಮ್ಮ, ಏನಾಯ್ತು ಕೇಳ್ದ? ಒಂದ್ ಹುಡುಗಿ ಜೀವನ ಮಾಡಕ್ ನಂಗೆ ಇಷ್ಟ ಅಲ್ಲ ಕಣೋ, ಅದಕ್ಕೆ ಕೇಳಿಲ್ಲ. ಒಂದ್ ಕೆಲ್ಸ ಮಾಡು, ಹಾಕೊಳಕ್ಕೆ ಒಳ್ಳೆ ಒಳ್ಳೆ ಬಟ್ಟೆ ತಗೋ, ನಾನು ಕಾಸು ಕೊಡ್ತೀನಿ ನಿಂಗೆ. ಯಾಕಮ್ಮ, ಯಾವ್ದಾದ್ರು ಹಬ್ಬ ಬಂತ? ಇಲ್ಲ, ನಿಂಗೆ ಯಾರು ಹುಡುಗಿನ ಕೊಡಲ್ಲ ಕಣೋ, ಅದಕ್ಕೆ ಅಲ್ಲೇ ಯಾರಾದ್ರೂ ಹುಡುಗಿನ ಪಟಾಯಿಸ್ಕೊಂಡು ಮದ್ವೆ ಆಗು. ಅದಕ್ಕೆ ಅಪ್ಪಣ್ಣ ಒಂದ್ ಮಾತ್ ಕೇಳು ಅಮ್ಮ. ಅವರು ನಿನ್ನ ಮಠಕ್ ಸೇರ್ಸೋಣ ಅಂತಿದಾರ ಕಣೋ. ಹೋಗ್ಲಿ, ಬಟ್ಟೆ ತಗೊಳಕ್ ಕಾಸು ಕಳ್ಸಮ್ಮ. ಹುಡುಕನ ಕೈಯಲ್ಲಿ ಯಾರಾದ್ರೂ ಕಾಸು ಕೊಡ್ತಾರ? ಶಾಪಿಗೆ ಹೋಗು, ನಾನೇ ಫೋನ್ ಪೇ ಮಾಡ್ತೀನಿ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಹಲೋ ಹೇಳಮ್ಮ. ಏನ್ ಮಾಡ್ತಿದ್ಯೋ? ಹಂಗೆ ಮಲಗಿದ್ದೆ. ಎದ್ದೇಳು. ಎದ್ದೆ. ಒಂದ್ ಕೆಲ್ಸ ಮಾಡು, ಕಿಚನ್ಗೆ ಹೋಗಿ ಹೇಳ್ತೀನಿ. ಬಂದೆ. ಲೈಟರ್ ಕಾಣತ್ತಾ? ಐತೆ. ಹಚ್ಚದ್ನ. ಹಚ್ಚಿದೆ. ಏನಾಗ್ಲಿಲ್ವಾ? ಇಲ್ಲ, ಏನಾಗ್ಲಿಲ್ಲ. ಯಾಕಮ್ಮ? ಅಯ್ಯೋ, ಗ್ಯಾಸ್ ಆನ್ ಮಾಡಿ ಬಂದ್ಬಿಟ್ಟಿನ ಅನ್ಕೊಂಡು ಅದಕ್ಕೆ ಟೆಸ್ಟ್ ಮಾಡಿದೆ. ಹಲೋ ಹಲೋ ಮಚ್ಚ, ಎಲ್ಲಿದ್ಯೋ? ಇಲ್ಲೇ ಮಚ್ಚ, ನಮ್ಮ ಮನೆ ಪಾರ್ಕಿಂಗ್ ಅಲ್ಲಿ ನಂದು ಬ್ಲಾಕ್ ಕಲರ್ ತಾರು ಸ್ವಲ್ಪ ಧೂಳ ಆಗ್ಬಿಡಿತ್ತು, ಅದಕ್ಕೆ ವಾಶ್ ಮಾಡ್ತಾ ಇದ್ದೆ. ನೀನೆಲ್ಲಿದ್ಯಾ? ಇಲ್ಲೇ ನಿಮ್ ಪಾರ್ಕಿಂಗ್ ಅಲ್ಲಿ ಇದೀನಿ. ನಂದು ಶಿಫ್ಟ್ ತಗೊಂಡು ನಿಂದು ತಾರ್ ಆದ್ಮೇಲೆ ಇದೊಂಚು ವಾಶ್ ಮಾಡ್ಕೊಟ್ಬಿಡು ಹಂಗೆ. ಬಾ ಬಾ ಮಚ್ಚ, ನಿನ್ಗಡೆ ವಾಶ್ ಮಾಡ್ಕೊಡ್ತೀನಿ ಬಾ. ಹಲೋ ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ, ಅದು ಕೊಡಿ. ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ನ ನಿಮ್ಗೆ ಯಾಕಿಷ್ಟು ದ್ವೇಷ? ನನ್ನ ಮಕ್ಕಳು ಒಂದೊಂದಲ್ಲ, ಏನ್ ತಪ್ಪು ಮಾಡಿದೀನಿ? ಒಂದೊಂದಲ್ಲ. ಸರ್ ಹೇಳಿ, ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ಯಾಗ ಪ್ರಮೋಷನ್ ಮಾಡೋದು? ಸರ್ ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ, ನಾಳೆ ಆಫೀಸ್ ಬೇಗ ಬಂದ್ಬಿಡು, ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ, ಸಿಒ. ನೀನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು. ಮೆಸೇಜ್ ಓದಕ್ ಬರಲ್ಲ. ನೋಡಲೇ, ನೀನ್ 10 ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್, ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿಮ್ಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾರೆ? ಕರೆಕ್ಟ್ ಪ್ರಾಜೆಕ್ಟ್ ಕೊಡಲ್ಲ, ಬಾಯ್ ಬಂದಾಗ ಮಾತಾಡ್ತಾರೆ ಕ್ಲೈಂಟ್ ಗಳ ಹತ್ರ. ನಾನೇನ್ ಮಾತಾಡ್ದೆ? ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ. ಅದು ನಾನ್ ಅಂದಿಲ್ಲ ಸರ್, ನಾನ್ ಕೇಳಿದವ್ನ. ಗೂಬೆ ನನ್ ಮಗನೇನೋ ನೀನು? ಅವ್ನು ಇಲ್ಲ ಅನ್ಬೇಕಾಯ್ತು. ಅವ್ನ್ ಸುಮ್ನೆ ನನ್ನೇ ಗುರಾಯಿಸ್ತವನೆ ಬೇವರ್ಸಿ ತರ. ಗೂಬೆ ನನ್ ಮಗ ತಾನೆ ಅವನು. ಇನ್ನೊಂತವ್ರು ಇದ್ರೆ ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಾಗ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ ನಾನು. ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR. ನೀವ್ ಬೇಕಾದ್ರೆ ಓಡಿಸ್ಬೋದು ನಾನು. ಅಪ್ಪ ದೇವ್ರೆ, ಎಂತ ಗೋಳಿ ಮಗನ್ ಹೈರ್ ಮಾಡ್ಕೊಂಡ್ಬಿಟ್ನಪ್ಪ. ಮೆಸೇಜ್ ಓದಕ್ ಬರಲ್ಲ, ನೆಟ್ ಮಾತಾಡಕ್ ಬರಲ್ಲ, ಕೆಲ್ಸ ಅವ್ರು ಕ್ಲೀನ್ ಆಗಿ ಮಾಡಲಿ.